ಜೀವನ ನೀವು ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಅವಾಗ ರಾಯರು ಕೇಳ್ತಾರೆ, ಅಲ್ಲ ಯಾವ ಹುಡುಗ ಕಾಯ್ತಾ ಇದ್ದಾನೆ ಅಂತ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದಾಗ ಮಕ್ಕಳು ಹೇಳ್ತಾರೆ, ಈ ಥರ ಪ್ರಸಾದ್ಗೆ ಆಸೆ ಇದೆ, ಮಾಲತಿಗೂ ಆಸೆ ಇದೆ, ನಿಮ್ಮ ಒಪ್ಪಿಗೆಗೆ ನಾವು ಕೇಳ್ತಾ ಇದ್ದೀವಿ ಅಂತ. ರಾಯರಿಗೆ ಇನ್ನೂ ಕೋಪ ಬರುತ್ತೆ. ಅಂದರೆ ನೀವೆಲ್ಲ ನಿರ್ಧಾರ ಮಾಡಿಬಿಟ್ಟು ಸುಮ್ಮನೆ ನನ್ನ ಹತ್ರ ಬಂದು ಹೇಳ್ತಾ ಇದ್ದೀರಾ ನೀವು, ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ, ನಾನು ಇದಕ್ಕೆಲ್ಲ ಒಪ್ಪೋದಿಲ್ಲ, ಇದೆಲ್ಲ ಈಗ ಆಗೋದಿಲ್ಲ ಅಂತ ಬೈದು ಕಳಿಸ್ಬಿಡ್ತಾರೆ. ಈ ವಿಷಯದಿಂದ ಮಾಲತಿಗೆ ತುಂಬ ಬೇಸರ ಆಗುತ್ತೆ. ಮತ್ತು ಅವಳು ಪ್ರಸಾದ್ ಹತ್ರ ಹೇಳ್ತಾಳೆ, ಇದೆಲ್ಲ ಆಗೋದಿಲ್ಲ, ನಿನ್ನನ್ನು ಮರೆತುಬಿಡು ಅಂತ. ಪ್ರಸಾದ್ಗೂ ಬೇಸರ ಆಗುತ್ತೆ, ಮತ್ತು ಆ ಕುಟುಂಬದಲ್ಲಿರೋರಿಗೆ ಎಲ್ಲರಿಗೂ ಬೇಸರ ಆಗುತ್ತೆ. ಯಾಕಂದರೆ ಮಾಲತಿಗೆ ಒಂದು ಹೊಸ ಜೀವನ ಸಿಗ್ತಾ ಇದೆ, ಅದನ್ನು ರಾಯರು ತುಂಬ ಸಂಪ್ರದಾಯಸ್ಥರ ಅಂತ ರಾಯರು ಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅವರಿಗೆ ಬೇಸರ ಆಗುತ್ತೆ. ಆದರೆ ರಾಯರಿಗೆ ಬೇರೆ ರೀತಿಯ ಒಂದು ಗೊಂದಲ ಇರುತ್ತೆ. ಯಾಕಂದರೆ ಅವರು ತುಂಬ ಸಂಪ್ರದಾಯಸ್ಥರು, ಸಮಾಜದಲ್ಲಿ ಒಳ್ಳೆ ಗೌರವ ಇರುವಂಥವ್ರು. ಆ ಕಾಲದಲ್ಲಿ ಇದ್ದಂತಹ ಒಂದು ಸಮಾಜದ ವ್ಯವಸ್ಥೆ ಏನಿದೆ ಅದು ಇದನ್ನೆಲ್ಲ ರಾಯರಿಗೆ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಆದ್ದರಿಂದ ರಾಯರಿಗೆ ತುಂಬ ಮಾನಸಿಕವಾಗಿ ಗೊಂದಲ ಆಗುತ್ತೆ. ಅವರು ಒಂದಿನ ತುಂಬ ಬೇಸರದಲ್ಲಿ ಅಳ್ಕೊಂಡು ತೀರೋದಂತಹ ತನ್ನ ಮಡದಿಯ ಫೋಟೋ ಮುಂದೆ ಅಳ್ತಾ ಹೇಳ್ತಾ ಇರ್ತಾರೆ, ಈಗ ನಾನು ಏನು ಮಾಡಬೇಕು, ನೀನು ಬದುಕಿದ್ರೆ ಏನು ಮಾಡ್ತಾ ಇದ್ದೆ ಅಂತ ಅವರು ಈ ಒಂದು ಗೊಂದಲ ಏನಿದೆ ಅದನ್ನು ಹೇಳ್ಕೊಂಡು ಅಳ್ತಾರೆ. ಒಂದಿನ ಮಾಲತಿ ತನ್ನ ತಂದೆ ನೋಡ್ಕೊಂಡು ಬರ್ತಾಳೆ. ನೋಡಿದ್ರೆ ರಾಯರು ತಮ್ಮ ರೂಮ್ನಲ್ಲಿ ಇರೋದಿಲ್ಲ. ಇಡೀ ಮನೆ ತುಂಬ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಇದನ್ನು ಹೊರಗಡೆ ಹೋಗಿರ್ಬೋದು ಅಂತ ನೋಡ್ಕೊಂಬ ಅಂತ ಕಳಿಸಿದ್ರೆ ಕೆಲಸದವನ್ನ, ಅವನು ಎಲ್ಲೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಈಗ ಸ್ವಲ್ಪ ಮಾಲತಿಗೆ ಭಯ ಆಗಿಬಿಡುತ್ತೆ. ತನ್ನ ವಿಚಾರವಾಗಿ ಮನೆಯಲ್ಲಿ ನಡೆದಂತಹ ಒಂದು ಜಗಳದಿಂದ ಬೇಸರ ಆಗಿ ತಮ್ಮ ತಂದೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅಂತ ಅವಳಿಗೆ ಭಯ ಆಗುತ್ತೆ. ಮಾಲತಿ ರಾಯರು ಮನೆಯಲ್ಲಿ ಇಲ್ಲ ಅನ್ನೋ ವಿಷಯನ ತನ್ನ ಅಣ್ಣಂದಿರು ಮತ್ತು ಅತ್ತಿಗೆಯರಿಗೆ ಹೇಳ್ತಾರೆ. ಎಲ್ರಿಗೂ ತುಂಬ ಬೇಸರ ಮತ್ತು ಆತಂಕ, ಎಲ್ಲೋಗ್ಬಿಟ್ರು ಇವರು ಅಂತ. ಈಗ ಕ್ಲೈಮ್ಯಾಕ್ಸ್ನಲ್ಲಿ ರಾಯರು ಎಲ್ಲಿ ಹೋದರು, ಮಾಲತಿ ಪ್ರಸಾದ್ನ ಮದುವೆ ಆದ್ಲಾ, ರಾಯರು ಮತ್ತೆ ಸಿಕ್ಕಿದ್ರಾ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ನೀವು ಒಮ್ಮೆ ಈ ಚಿತ್ರವನ್ನು ನೋಡಬೇಕು. 1968ರಲ್ಲಿ ಬಿಡುಗಡೆದಂತಹ ಈ ಚಿತ್ರವನ್ನು ನಿರ್ದೇಶಿಸಿದವರು ಕನ್ನಡದ ಖ್ಯಾತ ನಿರ್ದೇಶಕರೊಬ್ಬರಾದಂತಹ ಎಂ.ಆರ್. ವಿಠ್ಠಲ್ರವರು. ಎಂ.ಆರ್. ವಿಠ್ಠಲ್ರವರು ನಂದಾದೀಪ, ಮಂಗಳ ಮುಹೂರ್ತ, ಮಿಸ್ ಲೀಲಾವತಿ, ನಕ್ಕರೆ ಅದೇ ಸ್ವರ್ಗ, ಎರಡು ಮುಖ ಇಂತಹ ಕನ್ನಡದ ಹಲವಾರು ಶ್ರೇಷ್ಠ ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು. ಈ ಚಿತ್ರದ ಡೈಲಾಗ್ಸ್ನ ಬರೆದವರು ಆರ್ ಎನ್ ಜಯಗೋಪಾಲ್ರವರು. ಆರ್ ಎನ್ ಜಯಗೋಪಾಲ್ರವರೇ ಈ ಚಿತ್ರದ ಹಾಡುಗಳನ್ನು ಸಹ ಬರೆದಿದ್ದಾರೆ. ಇದರಲ್ಲಿ ಡೈಲಾಗ್ಸ್ ಎಲ್ಲ ತುಂಬ ಲೈವ್ಲಿಯಾಗಿ, ಯಾವುದೇ ನಾಟಕೀಯತೆ ಇಲ್ಲದೆ ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಶಾರ್ಪಾಗಿ ಚೆನ್ನಾಗಿ ಅವರು ಬರೆದಿದ್ದಾರೆ. ಚಿತ್ರದಲ್ಲಿ ಒಟ್ಟು 6 ಗೀತೆಗಳಿವೆ. ಸಂಗೀತ ಮಾಡಿದವರು ರಂಗರಾವ್ ಅವರು. ಇದರಲ್ಲಿ ತುಂಬ ಫೇಮಸ್ ಆದ ಸಾಂಗ್ ಯಾವುದಂದ್ರೆ